ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಒಂದಷ್ಟು ಸ್ಫಟಿಕ ಬಿಟ್ಟಿತ್ತು, ಎಲ್ಲವೂ ಕಡಿಮೆ ಆಗಿದೆ. ಇನ್ನೇನು ಗಿಡ ಕಟ್ ಮಾಡೋ ಥರ ಇದೆ. ನಾನು 1-2 ಬಿಡೋವರೆಗೂ ಕಟ್ ಮಾಡಲ್ಲ, ಹಾಗಾಗಿ ಹಾಗೆ ಉಳಿಸ್ಕೊಂಡಿರ್ತೀನಿ. ಸ್ವಲ್ಪ ಬಿಡ್ತು. ಬೇಬಿ ಪಿಂಕು ಈಗ ಶುರುವಾಗಿದೆ. ಅದೇನು ಬಿಡುತ್ತೋ ಏನೋ ಗೊತ್ತಿಲ್ಲ, ಗಿಡ ಮಾತ್ರ ದೊಡ್ಡದಾಗಿ ಬೆಳ್ಕೊಂಡಿದೆ. ಇದು ಒಂದು ರೀತಿ ಡಬಲ್ ಕಲರ್ ಸ್ಫಟಿಕ, ಆದರೆ ಇದು ಸರಸ್ವತಿ ಕಲರು. ಈ ಗಿಡನ ನಾನು ಎಲ್ಲಿಂದ ಒಂದು 8 ವರ್ಷದಿಂದನೂ ಇಟ್ಕೊಂಡಿದ್ದೀನಿ. ನಾನು ಮೊದಲು ಬೇರೆ ಮನೆಯಲ್ಲಿದ್ದಾಗ, ಬಾಡಿಗೆ ಮನೆಯಲ್ಲಿ ಇದ್ದಾಗಲೂ ಕೂಡ ಇದನ್ನು ನಾನು ಪಾಟಲ್ಲೇ ಇಟ್ಕೊಂಡಿದ್ದೆ. ಅಷ್ಟು ಖುಷಿ ನನಗೆ ಸ್ಫಟಿಕ ಅಂದರೆ. ಇನ್ನು ಒಂದು 2-3 ಕಲರು ಈ ಹೊರಗಡೆ ಹೋಗ್ತಾ ಬರ್ತಾ ನೋಡಿದ್ದೀನಿ. ಅದನ್ನು ಕೂಡ ನಾನು ಇನ್ನೊಂದು ಸಾರಿ ಮತ್ತೊಂದು ಸಲ ಏನಾದರೂ ಆ ಕಡೆ ಹೋದರೆ ಅದನ್ನು ಕೂಡ ನಾನು ಕಲೆಕ್ಟ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಸರಸ್ವತಿ ಕಲರ್ ಆಯಿತು. ಈಗ ವೈಟ್ ಕೂಡ ಇನ್ನೂ ಸ್ವಲ್ಪ ಇತ್ತು, ಆದರೆ ಬಿಡಿಸ್ಕೊಳಕ್ಕಾಗಲಿಲ್ಲ. ಗಿಡ ಎಲ್ಲ ಒಣಗೋದಾಗ, ಬೇರೆ ಬಿಡಿಸ್ಕೊಳಕ್ಕೆ ಹೋದಾಗ ಕೈಗೆಲ್ಲ ಚುಚ್ಚುತ್ತೆ. ಆದರೂ ಗಿಡ ಕಟ್ ಮಾಡಿಲ್ಲ ನಾನು. ಇದು ಬೇಬಿ ಪಿಂಕು ಈಗ ಶುರು ಆಗಿದೆ. ರೆಡ್ಡು ಒಂದೇ ಒಂದು ಬಿಟ್ಟಿತ್ತು ಇವತ್ತು, ಅದು ಕೂಡ ಗಿಡ ಒಂದು ಸ್ವಲ್ಪ ಡಲ್ ಆಗಿದೆ. ಎಲ್ಲನೂ ಗಿಡ ಕಟ್ ಮಾಡಿ ಗೊಬ್ಬರ ಹಾಕಿದ್ರೆ ನಮಗೆ ನೆಕ್ಸ್ಟ್ ಇಯರ್ಗೆ ತುಂಬ ಚೆನ್ನಾಗಿ ಬರುತ್ತೆ. ಇದು ಒಂದು ಸ್ವಲ್ಪ ಕಾಕಡ ಹೋಯಿತು. ಹಾಗೆ ಅದೆಲ್ಲ ಮುಗಿಸ್ಕೊಂಡು ಒಂದು ಸತ್ಯನಾರಾಯಣ ಸ್ವಾಮಿ ಪೂಜೆ ಇತ್ತು, ಹಾಗಾಗಿ ನಾವು ಬೆಂಗಳೂರಿಗೆ ಹೋಗಿದ್ವಿ. ತುಂಬ ಚೆನ್ನಾಗಾಯಿತು ಸತ್ಯನಾರಾಯಣ ಸ್ವಾಮಿ ಪೂಜೆ. ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿದೆ ಸತ್ಯನಾರಾಯಣ ಸ್ವಾಮಿ ಪೂಜೆದು ಅಂತ ಹೇಳಿಬಿಟ್ಟು ಲಾಸ್ಟಲ್ಲಿ ವಿಡಿಯೋ ಮಾಡಿಕೊಂಡೆ ನಾನು. ನೋಡಿ, ಹೂವೆಲ್ಲ ಮುಡಿಸಿ ದೇವ್ರ ಪೂಜೆ ಮಾಡಿ ಎಲ್ಲ ಹೊರಗಡೆ ಹೋಗಿ ಬಂದು ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಹೋಗ್ಬಿಟ್ಟು ಬಂದು ಎಲ್ಲ ಮುಗಿಸ್ಕೊಂಡು ನೈಟ್ ಊಟ ಮಾಡಿ ನಾವು ಎಲ್ಲರೂ ಆಚೆ ಕುಳಿತುಕೊಂಡಿದ್ವಿ. ಆವಾಗ ಏನೋ ಒಂದು ಹುಳ ಬಂದಿತ್ತು. ಆ ಹುಳನ ಈ ಥರ ಹಿಂಗೆ ಮಾಡಿಬಿಟ್ಟು ನೋಡ್ತಾ ಇದ್ದವನು. ನಮಗೊಂಥರ ಖುಷಿ. ಬಾಲ್ ಎತ್ಕೊಂಡು ಬಂದು ಆಟ ಆಡೋದು, ಪ್ರತಿಯೊಂದು ಮಾಡ್ತಾಯಿದ್ದ. ಎಲ್ಲನೂ ಅರ್ಥ ಮಾಡ್ಕೊಳ್ತಾನೆ. ಹೋಗೋದು, ಹೊರ್ಗಡೆ ಹೋಗೋದು, ಬರೋದು, ಯಾರು ಹೋಗ್ತಾರೆ, ಯಾರು ಇರ್ತಾರೆ, ನನ್ನೊಬ್ಬನ್ನೇ ಬಿಟ್ಟು ಹೋಗ್ತಾರಾ ಇಲ್ಲ ಕರ್ಕೊಂಡು ಹೋಗ್ತಾರಾ, ಪ್ರತಿಯೊಂದು ಕೂಡ ಎಲ್ಲವೂ ಅರ್ಥ ಆಗುತ್ತೆ. ಟೆರೇಸ್ಗೆ ಹೋಗ್ತೀನಿ ಅನ್ನೋದು ಅರ್ಥ ಆಗುತ್ತೆ, ಎಲ್ಲವೂ ಅರ್ಥ ಆಗುತ್ತೆ. ಅದೇ ಥರ ಮಾತಾಡ್ತಾ ಕುಳಿತಿದ್ವಿ. ಬಾಲ್ ಎತ್ಕೊಂಡು ಬಾ ಅಂದರೆ ನಾವು ಆಚೆ ಬಂದು ಡೈಲಿ ಊಟ ಆದಮೇಲೆ ಆಚೆ ಬಂದು ಸ್ವಲ್ಪ ಹೊತ್ತು ಕುಳಿತುಕೊಳ್ತೀವಿ. ಆವಾಗ ಡೈಲಿ ನಾವೆಲ್ಲರೂ ಬಂದು ಕುಳಿತುಕೊಂಡ್ಮೇಲೆ ಬಾಲ್ ಎತ್ಕೊಂಡು ಬರ್ತಾನೆ, ನನ್ನ ಜೊತೆ ಆಟ ಆಡಿ ಅಂತ. ಅವನೇ ಎತ್ಕೊಂಡು ಬರ್ತಾನೆ, ನಾವು ಹೇಳೋದೇ ಇಲ್ಲ. ಆಮೇಲೆ ಇನ್ನೊಂದು, ನಾವು ಯಾರು ಆಟ ಆಡೋಕ್ಕೆ ಹೋಗಲಿಲ್ಲ ಅಂದರೆ ಬಾಲ್ನ ಮೆಟ್ಲು ತುದಿಲಿಟ್ಟು ಹಾಗೆ ಮೂತಿಲಿ ತಳ್ಳಿಬಿಡೋದು, ಅವನೇ ಹೋಗಿ ಎತ್ಕೊಂಬರೋದು. ಪುನಃ ಅದನ್ನು ಮೆಟ್ಲು ತುದಿಲೇ ಇಡೋದು, ತಳ್ಳೋದು, ಎತ್ಕೊಂಬರೋದು, ಆ ರೀತಿ ಮಾಡ್ತಿರ್ತಾನೆ. ಅದನ್ನೆಲ್ಲ ನೋಡಿ ಖುಷಿ ಆಗ್ತಾಯಿತ್ತು. ಹಾಗೆ ಖುಷಿ ಪಟ್ಕೊಂಡು ಎಲ್ಲ ಮಾತಾಡ್ಕೊಂಡು ಕುಳಿತಿದ್ವಿ ನಾವು. ನೋಡಿ ಎಷ್ಟು ಪ್ರತಿಯೊಂದೂ ಕೂಡ ಅರ್ಥ ಆಗುತ್ತೆ, ಎಲ್ಲ ಅರ್ಥ ಆಗುತ್ತೆ. ಆದರೆ ನಮ್ಮ ಮನೆ ಮುಂದೆ ಮಾತ್ರ ನಾಯಿ, ಬೆಕ್ಕು, ಹಾರ್ಸು ಏನೂ ಬರಬಾರ್ದು, ಬರೋಕ್ಕೆ ಬಿಟ್ಕೊಡಲ್ಲ. ಆ ರೀತಿ ಮಾಡ್ತಿರ್ತಾನೆ. ನೋಡಿ, ನಾನು ಹೇಳಿದ್ನಲ್ಲ, ಆ ರೀತಿ ಬಾಲ್ನ ತುದಿಲಿಡೋದು, ಅವನೇ ಎತ್ಕೊಂಬರೋದು, ಹಾಗೆ ಮಾಡೋದು. ಅದು ಅವನಿಗೊಂಥರ ಆಟ, ಖುಷಿ ಆಗ್ತಿರತ್ತೆ. ನೋಡಿ, ನೀವೇ ನೋಡ್ತಾ ಇರ್ಬೋದು ಹೇಗೆ ಆಟಾಡ್ತಿದ್ದಾನೆ ಅಂತ. ಹೂವು ಎಲ್ಲ ಬಿಡಿಸ್ಕೊಂಡು ಬಂದು ದೇವ್ರ ಪೂಜೆ ಮಾಡಿ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಹೋಗಿ ಬಂದು ಸ್ವಲ್ಪ ಹೊತ್ತು ಆಚೆ ಕೂತ್ಕೊಳ್ಳೋಣ ಅಂತ ನೈಟ್ ಕುಳಿತಿದ್ವಿ. ಇವನು ತುಂಬ ಆಟ ಆಡ್ತಿದ್ದ. ತುಂಬ ಖುಷಿಯಿಂದ ನೋಡ್ತಾ ಕುಳಿತಿದ್ವಿ. ಎಷ್ಟು ಖುಷಿ ಅಂದರೆ, ಒಂದು ಪೆಟ್ಟಿದ್ದರೆ ತುಂಬಾ ಚೆನ್ನಾಗಿರುತ್ತೆ ಮನೇಲಿ ಅನ್ನೋದು ನನ್ನ ಭಾವನೆ. ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.